ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆ ಹಣ ಪೋಲಾಗ್ತಿದೆಯಂತೆ. ಮೃತರ ಖಾತೆಗೂ ಲಕ್ಷ ಲಕ್ಷ ಹಣ ಹೋಗ್ತಾ ಇದ್ದು ಇದೇ ಈಗ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಗೃಹಲಕ್ಷ್ಮಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಮಹತ್ವದ ಯೋಜನೆ. ಪಂಚ ಗ್ಯಾರಂಟಿಗಳಲ್ಲಿ ಅತಿ ಹೆಚ್ಚು ಹಣ ಕೊಟ್ಟಂತ ಯೋಜನೆ. ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದಲೂ ಪ್ರತಿ ಮನೆಯ ಒಡತಿಗೆ ತಿಂಗಳಿಗೆ 2,000 ರೂಪಾಯಿ ನೀಡುತ್ತಿದ್ದಾರೆ. ಹೀಗಾಗಿ ಪಂಚ ಯೋಜನೆಗಳಲ್ಲಿ ಈ ಯೋಜನೆಗೆ ಹೆಚ್ಚಿನ ಹಣ ಹೋಗ್ತಿದೆ. 2-3 ತಿಂಗಳು ಲೇಟ್ ಆದ್ರೂ ಕೂಡ ಹಣ ಹಾಕ್ತಾನೆ ಬರ್ತಿದ್ದಾರೆ. ಆದ್ರೀಗ ಈ ಯೋಜನೆಯಲ್ಲೂ ಗೋಲ್ಮಾಲ್ ನಡೀತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಮೃತರ ಖಾತೆಗೂ ಹಣ ಹೋಗ್ತಿದ್ದು ಇದನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಹೀಗಾಗಿಯೇ ದಾವಣಗೆರೆಯಲ್ಲಿ ಬೇಟೆ ಶುರು ಮಾಡಿದ್ದಾರೆ. ಮೃತರ ಖಾತೆಗೂ ಹೋಗ್ತಿದೆ ಗೃಹಲಕ್ಷ್ಮಿ ಹಣ. ಅಖಾಡಕ್ಕಿಳಿದ ಸಿಬ್ಬಂದಿ 398 ಖಾತೆ ಜಪ್ತಿ. ದಾವಣಗೆರೆ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಹಣದ ಗೋಲ್ಮಾಲ್ ಸದ್ದು ಜೋರಾಗಿ ಕೇಳಿ ಬರ್ತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು 3,74,581 ಮಹಿಳೆಯರು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಇದರಲ್ಲಿ 3,885 ಮಂದಿ ಈವರೆಗೆ ಸಾವನ್ನಪ್ಪಿದ್ದಾರೆ. ಆದರೆ ಇವರೆಲ್ಲರ ಖಾತೆಗೆ ಈಗಲೂ ಹಣ ಹೋಗ್ತಿದೆಯಂತೆ. ಹೀಗಾಗಿಯೇ ತನಿಖೆಗಿಳಿದಿರೋ ಅಧಿಕಾರಿಗಳು ಮೃತರ ಪತ್ತೆ ಕಾರ್ಯ ಶುರು ಮಾಡಿದ್ದಾರೆ. ಸದ್ಯಕ್ಕೆ 398 ಮೃತರ ಮಾಹಿತಿ ಕಲೆ ಹಾಕಲಾಗಿದ್ದು ಸುಮಾರು 36,26,000 ಹಣ ಜಪ್ತಿ ಮಾಡಿದ್ದಾರೆ. ಈವರೆಗೂ 398 ಜನ ಮೃತಪಟ್ಟಿದ್ದಾರೆ ಗೃಹಲಕ್ಷ್ಮಿ ಇದರಲ್ಲಿ. ಇದರಲ್ಲಿ ಹಿಂದೆ ಹೇಳ್ಬೇಕಂದ್ರೆ ನಾವು 3,800 ಚಿಲ್ಲರ ಅವರು ಮೃತಪಟ್ಟಿದ್ರು. ಈಗ ನಮ್ಗೆ ಇಲ್ಲಿ ಮಾಹಿತಿ ಬರೋದ್ರಿಂದ 398 ಜನ ಮೃತಪಟ್ಟಿದ್ದು. ಅದರ ಅಮೌಂಟು ಸಹ ನಾವು ಸರ್ಕಾರಕ್ಕೆ ಇಲ್ಲಿವರೆಗೂ 36,26,000 ಅದನ್ನು ಸರ್ಕಾರಕ್ಕೆ ವಾಪಸ್ ತಗೊಂಡಿದ್ದೇವೆ. ಮೃತರ ಖಾತೆಗೆ ಜಮೆಯಾದ ಹಣದಲ್ಲಿ ಬಹುತೇಕ ಹಣವನ್ನ ಸಂಬಂಧಿಕರೇ ವಿತ್ ಡ್ರಾ ಮಾಡಿದ್ದಾರಂತೆ. ಕಾನೂನಿನ ಪ್ರಕಾರ ಮೃತ ಫಲಾನುಭವಿಗಳ ಖಾತೆಯಿಂದ ಹಣ ತೆಗೆಯುವಂತಿಲ್ಲ. ಆದರೆ ಬಹುತೇಕರು ಎಟಿಎಂ ಕಾರ್ಡ್ ಬಳಸಿ ಹಣ ಬಿಡಿಸಿಕೊಂಡಿದ್ದಾರೆ. ಹೀಗಾಗಿ ಸರ್ಕಾರದ ಹಣವನ್ನ ವಾಪಸ್ ಪಡೆಯುವುದೇ ದೊಡ್ಡ ಸವಾಲಾಗಿದೆ. ಕೆಲವು ಟೈಮ್ನಲ್ಲಿ ಏನಾಗಿತ್ತು ಅಂದರೆ ಅದು ಇಮಿಡಿಯೇಟ್ ಆಗಿ ಕೆಲವರು ಮರಣ ಹೊಂದಿದ್ರು, ಅದು ಅಕೌಂಟ್ ಫೀಸ್ ಆಗಿಲ್ಲ. ಕೆಲವರು ATM-ನಿಂದ ಅಮೌಂಟ್ ಬಿಡಿಸ್ಕೊಂಡ್ರು. ಅದನ್ನು ಯಾವ ರೀತಿ ನಾವು ವಾಪಸ್ ಹೋಗ್ಬೇಕು ಅದೊಂದು ದೊಡ್ಡ ತಲೆನೋವಾಗಿದೆ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ರೀತಿ ಅದನ್ನು ಮಾಡ್ತಾರೋ, ಸರ್ಕಾರದಿಂದ ಏನು ಬರುತ್ತೋ ಅದು ಒಂದು ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಒಟ್ನಲ್ಲಿ ಮೃತಪಟ್ಟವರ ಖಾತೆಗೂ ಗೃಹಲಕ್ಷ್ಮಿ ಹಣ ಹೋಗ್ತಿದ್ದು ಇದನ್ನೇಗೆ ಪತ್ತೆ ಹಚ್ಚುತ್ತಾರೆ, ಸರ್ಕಾರಿ ಹಣವನ್ನ ಹೇಗೆ ವಾಪಸ್ ಪಡಿತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.